ಟಾಟಾ ನೆಕ್ಸಾನ್ ಅಲ್ಲಿ ಅದರಲ್ಲೂ ಇವಿ ವೇರಿಯಂಟ್ ಸನ್ ರೂಫ್ ಗಾಡಿ ನಿಮಗೆ ಬರೀ 2.5 ಲಕ್ಷದಲ್ಲಿ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಮ್ ಪ್ರೊಫೈಲ್ ಚೆನ್ನಾಗಿಲ್ವಾ, ನಿಮ್ಗೆಲ್ಲೂ ಲೋನ್ ಆಗ್ತಾ ಇಲ್ವಾ, ಸಿಬಿಲ್ ಸ್ಕೋರ್ ಕಡಿಮೆ ಇದೆಯಾ, ನಿಮ್ಗಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಬರೀ 2.5 ಲಕ್ಷ ಪೇ ಮಾಡಿದ್ರೆ ಸಾಕು, ನೀವು 4.5 ಲಕ್ಷ ಪೇ ಮಾಡಿದ್ರೆ ಸಾಕು, ನಿಮಗೆ ಆಡಿ A4 ಸಿಗ್ತಾ ಇದೆ. ಅದರಲ್ಲೂ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ, ಲೋನ್ ಕಂಟಿನ್ಯೂಷನ್ ಗಾಡಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿಲ್ಲ, ಸಿಬಿಲ್ ಚೆನ್ನಾಗಿಲ್ಲ, ಏನೇ ಇರಲಿ ನಿಮಗೆ ಲೋನ್ ಕಂಟಿನ್ಯೂಷನ್ ಮಾಡಿಕೊಡ್ತಾರೆ. 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಮತ್ತೆ 3 ಲೀಟರ್ ಡೀಸೆಲ್ ಇಂಜಿನು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ನೀವು ಇವನ್ ಬೇಕಾದರೆ ಶೋರೂಮ್ಗೆ ಹೋಗಿ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಂಬರ್ಬೋದು. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಉಡುಪಿಗೆ ಬಂದಿದ್ದೀನಿ. ಈ ಗಾಡಿ ಕೂಡ ನಿಮಗೆ ಉಡುಪಿಲೇ ಸಿಗುತ್ತೆ. ಈ ಸೆಡಾನಲ್ಲಿ ಏನಂದರೆ ಮೇನ್ ಅಡ್ವಾಂಟೇಜು ಹಿಂದೆಗಡೆ ಲೆಗ್ ರೂಮ್ ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನ ಲೋನ್ ಪ್ರೊಫೈಲ್ ನೋಡೋದಾದರೆ ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಆಗಿಬಿಡುತ್ತೆ. ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. EV ಗಾಡಿ ಟಾಟಾ ನೆಕ್ಸಾನು ಒಂದು ಚಾರ್ಜ್ಗೆ 300 ಕಿಲೋಮೀಟರ್ಗೂ ರೇಂಜ್ ಬರುತ್ತೆ. ಸಲಿನ ಒಂದು 4 ಗಾಡಿಗಳು ಬಂದಿದೆ ಈ ವಿಡಿಯೋನಲ್ಲಿ. ನಿಮಗೆ ಇನೋವಾಯಿಂದ ಹಿಡಿದು ಆಡಿಯಿಂದ ಹಿಡಿದು ಫಾರ್ಚುನರ್ವರೆಗೂ ಪ್ರತಿಯೊಂದು ಗಾಡಿಗಳು ಇದೆ. ಫ್ರೆಂಡ್ಸ್, ನಿಮ್ಮ ಪ್ರೊಫೈಲ್ ಚೆನ್ನಾಗಿಲ್ವಾ, ನಿಮಗೆಲ್ಲೂ ಲೋನ್ ಆಗ್ತಾ ಇಲ್ವಾ, ಸಿಬಿಲ್ ಸ್ಕೋರು ಕಡಿಮೆ ಇದೆಯಾ, ನಿಮ್ಗಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಉಡುಪಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಲೋನ್ ಕಂಟಿನ್ಯೂಷನ್ ಗಾಡಿಗಳದ್ದು. ಸುಮಾರು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಅಂತಲೂ ಕೇಳ್ತಾ ಇದ್ರಿ. ಅದರಿಂದನೇ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಈ ಸಲಿನ ಒಂದು 4 ಗಾಡಿಗಳು ಬಂದಿದೆ. ಈ ವಿಡಿಯೋನಲ್ಲಿ ನಿಮಗೆ ಇನೋವಾಯಿಂದ ಹಿಡಿದು ಆಡಿಯಿಂದ ಹಿಡಿದು ಫಾರ್ಚುನರ್ವರೆಗೂ ಪ್ರತಿಯೊಂದು ಗಾಡಿಗಳು ಇದೆ. ಎಲ್ಲನೂ ಲೋನ್ ಕಂಟಿನ್ಯೂಷನ್ ಗಾಡಿಗಳು. ನಿಮಗೆ 1-2 ಲಕ್ಷ ತಂದ್ರೂ ನಿಮ್ಮ ಹೆಸರಿಗೆ, ನಿಮ್ಮ ಪ್ರೊಫೈಲ್ಗೆ ಲೋನ್ ಕಂಟಿನ್ಯೂಷನ್ ಮಾಡಿ ಕೊಟ್ಬಿಡ್ತಾರೆ ವೀಕ್ಷಕರೇ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಆಡಿ A4 ಇದೆ. 2014 ಮಾಡಲ್ ಗಾಡಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡೋರೆ. ಆಡಿ A4 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಇದಾಗಿರುತ್ತೆ. ಗಾಡಿ ಬಾಡಿ ಲೈನ್ ನೋಡಿ, ಒಂದೇ ಒಂದು ಸಣ್ಣ ಸ್ಕ್ರ್ಯಾಚ್ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ. ತುಂಬಾ ಸಖತ್ತಾಗಿದೆ. ನಿಮಗೆ ಅಲಾಯ್ ವೀಲ್ಸಿಂದ ಹಿಡಿದು ಟೈರ್ಸ್ ಕಂಡೀಷನು ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ಇಂಟೀರಿಯರ್ ವೈಸ್ ನೋಡೋದಾದರೆ ನಿಮಗೆ ಪ್ರತಿಯೊಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ ಆಗಿರೋದ್ರಿಂದ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ನಿಮಗೆ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, AC ಆಗಿರ್ಬೋದು, ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ, ಲೆದರ್ ಸೀಟ್ ಅಪೋಲ್ಸ್ಟ್ರಿ ಬರುತ್ತೆ, ಅದರಲ್ಲೂ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನಿಮಗೆ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಡೀಸೆಲ್ ಗಾಡಿ ಇದಾಗಿರುತ್ತೆ. ನಿಮಗೆ ಮೈಲೇಜ್ ವೈಸ್ ಎಲ್ಲ ನೋಡೋದಾದರೆ ಒಂದು 14, 15, 16ವರೆಗೂ ಬರುತ್ತೆ. ನಿಮಗೆ ರೇರ್ AC ವೆಂಟ್ಸು ಬರುತ್ತೆ. ಆ್ಯಂಡ್ ಈ ಸೆಡಾನಲ್ಲಿ ಏನಂದರೆ ಮೇನ್ ಅಡ್ವಾಂಟೇಜು ಹಿಂದೆಗಡೆ ಲೆಗ್ ರೂಮ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಫ್ಯಾಮ್ಲಿಲಿ ನೋಡ್ತಿದ್ರೆ ಒಳ್ಳೆ ಲೆಗ್ ರೂಮ್ ಗಾಡಿ ಅಂತಲೂ ಹೇಳ್ಬೋದು. ಆ್ಯಂಡ್ ಅಷ್ಟೇ ಲಕ್ಸುರಿಯಸ್ ಆಗಿರುತ್ತೆ. ಟೈರ್ಸ್ ಕಂಡೀಷನ್ ನೋಡ್ತಾ ಇರ್ಬೋದು ರೇರ್ ಸೈಡ್ದು. 2 ಲೀಟರ್ TDI ಡೀಸೆಲ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೊ ಈ ಗಾಡಿಯ ಪ್ರೈಸಿಂಗ್ ಇರೋದು ಬಂದುಬಿಟ್ಟು 14.5 ಲಕ್ಷ ಇರೋದು. ಫೈನಲ್ ಟು ಫೈನಲ್ ಕಸ್ಟಮರ್ ಒಂದು 14 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತಾರೆ. ಅದರಲ್ಲೂ ಲೋನ್ ಕಂಟಿನ್ಯೂಷನ್ ಗಾಡಿ ಆಗಿರೋದ್ರಿಂದ ನಿಮಗೆ 9.5 ಲಕ್ಷ ಏನೋ ಲೋನೇ ಇದೆಯಂತೆ. ನೀವು ಒಂದು 4.5 ಲಕ್ಷ ಪೇ ಮಾಡಿದ್ರೆ ನಿಮಗೆ ಗಾಡಿನೇ ಸಿಕ್ಬಿಡುತ್ತೆ. ಆಡಿ A4 ಅದರಲ್ಲೂ ಕರ್ನಾಟಕ ಗಾಡಿ ಇದಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಟಾಟಾ ನೆಕ್ಸಾನಲ್ಲಿ ಎಲೆಕ್ಟ್ರಿಕ್ ಗಾಡಿನ ಹುಡುಕ್ತಿದ್ರು, ಇಲ್ಲಿದೆ ನೋಡಿ ಟಾಟಾ ನೆಕ್ಸಾನ್ EV. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ರೆಕಾರ್ಡೆಡ್ ಗಾಡಿ 2021-22 ಮಾಡಲ್ ಗಾಡಿ ಇದಾಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ, ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಗಾಡಿ. 65,000 ಡ್ರಿವನ್ ಆಗಿದೆ. ಟೈರ್ಸ್ ಕಂಡೀಷನಿಂದ ಹಿಡಿದು ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಿಮ್ಗೆ ಇವನ್ ಸನ್ ರೂಫ್ ಕೂಡ ಬಂದ್ಬಿಡುತ್ತೆ. ಈ ಫ್ಯೂಚರ್ ಇಲ್ಲ ಅನ್ನಂಗಿಲ್ಲ, ಆ ಥರ ನಿಮಗೆ ಪ್ರತಿಯೊಂದು ಫೀಚರ್ಸು ಬಂದ್ಬಿಡುತ್ತೆ. ನಿಮಗೆ AC ವೆಂಟ್ಸಿಂದ ಹಿಡಿದು ಪವರ್ ಸ್ಟೇರಿಂಗು, ಏರ್ ಬ್ಯಾಗು, ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಮತ್ತು ಲೆದರ್ ಸೀಟ್ ಅಪಾಲ್ಸ್ಟ್ರಿ ಪ್ರತಿಯೊಂದು ಫೀಚರ್ಸು ಇದೆ. SUVಲಿ ಯಾರೆಲ್ಲ ಒಂದು ಒಳ್ಳೆ ಬಜೆಟಲ್ಲಿ ಎಲೆಕ್ಟ್ರಿಕ್ ಗಾಡಿನ ಹುಡುಕ್ತಿದ್ರು ಈ ಗಾಡಿಗೆ ಹೋಗ್ಬೋದು. SUV ಸೆಗ್ಮೆಂಟಿಗೆ ಬರುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸು ಫುಲ್ಲು ಲಕ್ಸುರಿಯಸ್ ಆಗಿದೆ. ಈ ಗಾಡಿ ಕೂಡ ಲೋನಲ್ಲಿದೆ. ಲೋನ್ ಕಂಟಿನ್ಯೂಷನ್ ಮಾಡಿ ನಿಮ್ಮ ಹೆಸ್ರಿಗೆ ಕೊಟ್ಬಿಡ್ತಾರೆ. ಸೊ ಸುಮಾರು ಜನ ಲೋನ್ ಪ್ರೊಫೈಲ್ ನೋಡೋದಾದರೆ ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಆಗಿಬಿಡುತ್ತೆ. ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. EV ಗಾಡಿ ಟಾಟಾ ನೆಕ್ಸಾನು ಒಂದು ಚಾರ್ಜ್ಗೆ 300 ಕಿಲೋಮೀಟರ್ಗೂ ರೇಂಜ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸಿಂಗ್ ಬಂದುಬಿಟ್ಟು 14.5 ಲಕ್ಷ ಇರೋದು. 14 ಲಕ್ಷದವರೆಗೂ ಫೈನಲ್ ಆಗುತ್ತೆ. ಅದರಲ್ಲೂ ಏನಾದರೂ ಸ್ಲೈಟ್ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಅಷ್ಟೇ ನೀವು ಬರೀ 2.5 ಲಕ್ಷ ಪೇ ಮಾಡಿದ್ರೆ ಸಾಕು, ಮಿಕ್ಕಿದ್ದು ಲೋನ್ ಕಂಟಿನ್ಯೂಷನ್ ಮಾಡಿ ನಿಮ್ಮ ಹೆಸರಿಗೆ ಕೊಟ್ಬಿಡ್ತಾರೆ ವೀಕ್ಷಕರೇ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಬಂದಮೇಲೆ ಒಂದ್ಸಲಿ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೊಯೋಟಾ ಫಾರ್ಚುನರ್ ಇದೆ. ಅದರಲ್ಲೂ ಸೂಪರ್ ಆಗಿದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ. 2014 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಕರ್ನಾಟಕ ರಿಜಿಸ್ಟರ್ ಗಾಡಿನೇ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಎಕ್ಸಲೆಂಟಾಗಿ ಮೇಂಟೈನ್ ಮಾಡೋರೆ. ಶೋರೂಮ್ ಟ್ರ್ಯಾಕ್ ಹಿಸ್ಟ್ರಿ ಪ್ರತಿಯೊಂದು ಸಿಕ್ಬಿಡುತ್ತೆ. 1,60,000 ಡ್ರಿವನ್ ಆಗಿದೆ. ಟೈರ್ಸ್ ಕಂಡೀಷನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ನಿಮಗೆ ಪ್ರತಿಯೊಂದು ಫೀಚರ್ಸು ಬಂದ್ಬಿಡುತ್ತೆ. ವೇರಿಯಂಟ್ ವೈಸ್ ನೋಡಿದ್ರೆ ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಫೀಚರ್ಸು ಬಂದ್ಬಿಡುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಿಂದ ಹಿಡಿದು ನಿಮಗೆ ಸಿಸ್ಟಮ್ ಆಗಿರ್ಬೋದು, ಮತ್ತು ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ಮತ್ತು 2 ವೀಲ್ ಡ್ರೈವ್ ಗಾಡಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲನೂ ಇದೆ ಗಾಡೀಲಿ. ನೀಟಾಗಿ ಮೇಂಟೈನ್ ಮಾಡೋರೆ.
7 ಸೀಟರ್ ಗಾಡಿ, ಅದರಲ್ಲೂ ಟೊಯೋಟಾ ಫಾರ್ಚುನರು. ಯಾರಾದರೂ ಒಂದು ಒಳ್ಳೆ ಬಜೆಟಲ್ಲಿ ಹುಡುಕ್ತಿದ್ರೆ 14 ಮಾಡಲು ಸಿಂಗಲ್ ಓನರ್ ಗಾಡಿ, 14.5 ಲಕ್ಷ, ಇದಕ್ಕೂ ಕೋಟಿಂಗ್ ಇದೆ. 14 ಲಕ್ಷದವರೆಗೂ ನಿಮಗೆ ಫೈನಲ್ ಆಗುತ್ತೆ. 3 ಲೀಟರ್ ಡೀಸೆಲ್ ಇಂಜಿನು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ನೀವು ಇವನ್ ಬೇಕಾದರೆ ಶೋರೂಮ್ಗೆ ಹೋಗಿ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿಕೊಂಡು ತೊಗೊಂಬರ್ಬೋದು. ಅಷ್ಟು ವೆಲ್ ಮೇಂಟೈನ್ ಮಾಡೋರೆ. ಜಸ್ಟ್ ನೀವು ತೊಗೊಂಡು ಡ್ರೈವ್ ಮಾಡಬೇಕು, ಆ ರೀತಿ ಕಂಡೀಷನಲ್ಲಿದೆ ಗಾಡಿ. ಸೊ ಯಾರಿಗಾದರೂ ಬೇಕಿದ್ರೆ ಖಂಡಿತ ಬರ್ಬೋದು. ಈ ಗಾಡಿ ಕೂಡ ನಿಮಗೆ ಉಡುಪಿಲೇ ಸಿಗುತ್ತೆ.